ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆ ತುಂಬ ಆರೋಗ್ಯದಲ್ಲಿ ತೊಂದರೆಗಳಿದೆಯಾ? ತುಂಬ ನೋವುಗಳಿದೆಯಾ? ಡಾಕ್ಟರ್ ಹತ್ರ ಹೋಗಿದ್ದೀರಾ, ಆದರೂ ಸರಿ ಹೋಗ್ತಾ ಇಲ್ವಾ? ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ, ಆದರೂ ನಿಮಗೆ ನೋವು ಮಾತ್ರ ಸರಿ ಹೋಗ್ತಿಲ್ಲ. ಔಷಧಿಗಳು ತಗೊಂಡ್ರೂ ಸರಿ ಹೋಗ್ತಿಲ್ಲ. ಈ ಥರ ಸಮಸ್ಯೆಗಳಿದೆಯಾ? ಯಾಕೆಂದರೆ ಇತ್ತೀಚೆಗೆ ತುಂಬ ಜನ ಅದನ್ನೇ ಬಂದು ನನ್ನ ಹತ್ರ ಕೇಳ್ತಾ ಇರೋದು. ವಾಟ್ಸಪ್ಪಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲ ಕಡೆ ಇದೇ ಕ್ವೆಶನ್ಸೇ ಬರ್ತಾ ಇದೆ. ಹಾಗಾಗಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತೇ ಈ ವಿಡಿಯೋ ಮಾಡ್ತಿರೋದು. ಸೊ ಈಗ ನಿಮಗೆ ಆ ಥರದ ತೊಂದರೆಗಳಿದೆ ಅಂತ ಅಂದರೆ, ಅಥವಾ ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರ ತೊಂದರೆ ಇದೆ ಅಂತ ಅಂದರೆ, ಡಾಕ್ಟರ್ ಹತ್ರ ಹೋದರೂ ಕೂಡ ಎಲ್ಲ ನಾರ್ಮಲ್ ಇದೆ, ಆದರೂ ಏನೂ ಸರಿ ಹೋಗ್ತಿಲ್ಲ ಅಂತ ಅಂದಾಗ ಅದು ಎಲ್ಲಿಂದ ಬಂದಿರುತ್ತೆ? 2 ಕಾರಣಗಳು. ಒಂದು, ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮಗೆ ಪದೇ ಪದೇ ಒಂದೇ ಪ್ರಾಬ್ಲಮ್ ರಿಪೀಟ್ ಆಗ್ತಾ ಇದೆ ಅಂದರೆ, ಅಥವಾ ಎಷ್ಟೋ ವರ್ಷಗಳಿಂದ ಒಂದೇ ಪೇನ್ ಹಾಗೇ ಇದೆ, ಹೋಗ್ತಾ ಇಲ್ಲ ಅಂದಾಗ, ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅಂದರೆ 7 ವರ್ಷದಿಂದ 8 ವರ್ಷದವರೆಗೆ ನಿಮ್ಮ ಮನೆಯ ವಾತಾವರಣ ಹೇಗಿತ್ತು ಅಂತ ಒಮ್ಮೆ ನೋಡ್ಕೊಳ್ಳಿ. ಅಲ್ಲಿ ಯಾರಿಗಾದ್ರೂ ಹಿರಿಯರಿಗೋ ಯಾರಿಗಾದ್ರೂ ಹುಷಾರಿಲ್ಲದೆ ಯಾವಾಗಲೂ ಮನೆಯಲ್ಲಿ ಅನಾರೋಗ್ಯ ಥರ ಇತ್ತು, ಅಥವಾ ನಿಮ್ಮ ಮನೆಗೆ ಯಾರಾದರೂ ಆಗಾಗ ಬಂದು ಹೋಗೋರಿದ್ರು, ಅವರು ಜಾಸ್ತಿ ಅನಾರೋಗ್ಯದ ಬಗ್ಗೆನೇ ಮಾತಾಡ್ತಾ ಇದ್ರು. ಈ ಥರ ಪರಿಸ್ಥಿತಿಗಳೇನಾದರೂ ಇದ್ದಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ಯಾವಾಗಲೂ ಅನಾರೋಗ್ಯ ಅನ್ನೋದೇ ಕೇಳಿಸ್ತಾ ಇದ್ದಿರುತ್ತೆ. ಅದು ಕೇಳಿಸ್ತಾ ಇದ್ದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅನಾರೋಗ್ಯ ಅನ್ನೋದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನೀವು ಬೆಳೀತಾ 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 ಅದೇ ನಿಮಗೆ ಕೊಡ್ತಾ ಹೋಗುತ್ತೆ. ಅದರ ಒಂದು ರಿಸಲ್ಟೇ ಇವತ್ತು ನಿಮಗಿರುವಂಥ ಈ ನೋವುಗಳು, ಈ ಸಮಸ್ಯೆಗಳು. ಇನ್ನೊಂದು ಪ್ರಾಬ್ಲಮ್ ಹೇಗೆ ಬರುತ್ತೆ ಅಂದರೆ, ನಿಮ್ಮ ಡೈಲಿ ಲೈಫ್ ಇದೆಯಲ್ಲ, ಸ್ಟ್ರೆಸ್, ಬ್ಯುಸಿ ಲೈಫಲ್ಲಿ ಎಷ್ಟೆಲ್ಲ ಸ್ಟ್ರೆಸ್ಸು, ಎಷ್ಟು ಟೆನ್ಷನ್ಸು, ನಮ್ಮಲ್ಲಿ ಬರ್ತಾ ಇರೋ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಬಿಲೀಫ್ಸ್, ನಮ್ಮನ್ನು ನಾವೇ ಬೈಕೊಳ್ಳೋದು. ಎಷ್ಟೋ ಸಲ ಬೈಕೊಂಡಿರ್ತೀವಿ, ಬೇರೆಯವ್ರ ಮೇಲೆ ಕೋಪ ಬಂದಿರುತ್ತೆ, ಅವ್ರನ್ನ ಬೈಯೋಕ್ಕಾಗಲ್ಲ, ನಮ್ಮನ್ನು ನಾವು ಬೈಕೊಂಬಿಡೋದು. ನಮ್ಮನ್ನು ನಾವು ಬೈಕೊಳ್ಳೋದಂದ್ರೆ ಈಸಿ ಅಲ್ವಾ? ಅದಕ್ಕೆ. ಆದರೆ ನಮ್ಮನ್ನು ನಾವು ಬೈಕೊಂಡಾಗ ಆ ನೆಗೆಟಿವಿಟಿನ ಏನು ಮಾಡ್ತಾ ಇದ್ದೀವಿ, ನಮ್ಮೊಳಗೆ ಹಾಕ್ತಾ ಇದ್ದೀವಿ, ಕರ್ಮಗಳನ್ನು ನಮ್ಮೊಳಗೆ ಹಾಕ್ತಾ ಇದ್ದೀವಿ. ಆವಾಗ ಏನಾಗುತ್ತೆ, ಅದು ನಮ್ಮ ಶರೀರದಲ್ಲಿ, ನಮ್ಮ ದೇಹದಲ್ಲಿ ಎಲ್ಲೋ ಒಂದು ಕಡೆ, ಒಂದು ಭಾಗದಲ್ಲಿ ಹೋಗಿ ಕೂತ್ಕೊಂಡು ಈ ಥರ ನೋವಾಗಿ ಕಾಡುತ್ತೆ. ಸೊ ಅದೇ ಇವಾಗ ನಿಮಗಾಗಿರೋದು. ಈಗ ಇದನ್ನು ಹೇಗೆ ಸರಿಪಡಿಸೋದು? ಖಂಡಿತ ಆಗುತ್ತೆ. ಯಾವುದಕ್ಕೂ ಪರಿಷ್ಕಾರ ಇಲ್ಲದೆ ಇರುವಂಥ ಸಮಸ್ಯೆಗಳೇ ಇರಲ್ಲ. ಹಾಗಾಗಿ ನಿಮ್ಮ ನೋವಿಗೂ ಪರಿಷ್ಕಾರ ಇದೆ. ಈಗ ನೀವು ನೆಗೆಟಿವ್ ಥಾಟ್ಸ್ ಹಾಕಿಟ್ಟಿದ್ದೀರಾ, ನೆಗೆಟಿವ್ ಬಿಲೀವ್ಸ್ ಹಾಕಿಟ್ಟಿದ್ದೀರಾ, ಲಿಮಿಟಿಂಗ್ ಬಿಲೀವ್ಸ್ ಹಾಕಿಟ್ಟಿದ್ದೀರಾ. ಇಷ್ಟೆಲ್ಲ ಹಾಕಿರೋದ್ರಿಂದ ಅದನ್ನು ರಿಲೀಸ್ ಮಾಡಿದ್ರೇ ನಿಮಗೆ ಪೇಯ್ನ್ ಸರಿ ಹೋಗುತ್ತೆ. ಹೇಗೆ ರಿಲೀಸ್ ಮಾಡೋದು? ನಿಮ್ಮ ದೇಹದಲ್ಲಿ ಎಲ್ಲಾದರೂ ನೋವುಗಳಿದ್ದಾಗ, ಒಂದು ಎಕ್ಸಾಂಪಲಿಂದ ಹೇಳ್ತೀನಿ. ಇತ್ತೀಚೆಗೆ ಒಂದು ಹುಡುಗಿ ಅಬ್ರಾಡ್, ಬೇರೆ ದೇಶದಲ್ಲಿದ್ಲು. ಆ ಹುಡುಗಿ ನನ್ನ ಕೇಳಿದ್ದು, ಮ್ಯಾಮ್ ನನಗೆ 4-5 ವರ್ಷಗಳಿಂದ ಮೈಗ್ರೇನ್ ಹೆಡೇಕ್ ಇದೆ, ಏನು ಮಾಡಿದ್ರೂ ಹೋಗ್ತಾ ಇಲ್ಲ, ಏನು ಮಾಡಲಿ ಅಂತ ಹೇಳಿದ್ಲು. ಹೀಲಿಂಗ್ ತಗೋಬೇಕು ಅಂತ ಹೇಳಿದೆ. ಆದರೆ ಹೀಲಿಂಗ್ ತಗೊಳ್ಳೋಕ್ಕೆ ನಮಗೆ ಅವ್ರಿಗೆ ಟೈಮಿಂಗ್ ಸೆಟ್ ಆಗ್ತಾ ಇರಲಿಲ್ಲ. ಪರವಾಗಿಲ್ಲ ಅಂತ ಹೇಳಿ, ಫಸ್ಟ್ ಆಫ್ ಆಲ್ ಮೈಗ್ರೇನ್ ಹೆಡೇಕ್ ಯಾವಾಗ ಬರುತ್ತೆ? ಬೇರೆಯವ್ರ ಮೇಲೆ ನಾವು ಕೋಪ ಮಾಡಿಕೊಂಡಾಗ. ಕೋಪ ಅಂದರೆ ಯಾವ ಥರದ ಕೋಪ? ಅವ್ರ ಮೇಲೆ ಕೋಪ ಇರುತ್ತೆ, ಅವ್ರ ಜೊತೆ ವಾದ ವಿವಾದ ಮಾಡ್ತೀವಿ, ಜಗಳ ಮಾಡಿಬಿಡ್ತೀವಿ, ಮನಸ್ತಾಪಗಳು ಬರುತ್ತೆ. ಅವ್ರ ಹತ್ರ ನಾವು ಬಗ್ಗಲ್ಲ, ನಮ್ಮದೇ ಮೇಲೆ ಅಂತ ನಾವು ಫುಲ್ಲು ಜಗಳ ಮಾಡಿಬಿಡ್ತೀವಿ. ಆದರೆ ಎಲ್ಲೋ ಒಳ ಮನಸ್ಸಲ್ಲಿ ನಮಗೆ ಗೊತ್ತು, ನಮ್ಮ ಕಡೆಯಿಂದನೇ ತಪ್ಪಾಗಿದೆ, ಆದರೂ ನಮ್ಮ ತಪ್ಪನ್ನು ನಾವು ಕವರ್ ಮಾಡ್ಕೊಳ್ಳೋದಕ್ಕೆ ಅಂತ ಅವ್ರ ಹತ್ರ ಜಗಳ ಮಾಡಿದ್ದೀವಿ ಅನ್ನೋದು ಎಲ್ಲೋ ನಮ್ಮ ಮನದಾಳದಲ್ಲಿ ಇರುತ್ತೆ. ಯಾವಾಗ ನಮ್ಮ ಮನಸ್ಸಲ್ಲಿ ಆ ಥರ ಒಂದು ಗೊಂದಲ ನಡೀತಿರುತ್ತೋ, ಅಯ್ಯೋ ನಾನು ಆ ಥರ ಮಾಡಿರಬಾರ್ದಾಗಿತ್ತು, ಆದರೂ ಅವ್ರ ಹತ್ರ ನಾನು ಸೋಲ್ಬಾರ್ದು, ಆ ಥರ ಒಂದು ಗಿಲ್ಟ್ ಇರುತ್ತೆ ಮನಸ್ಸಲ್ಲಿ, ಆವಾಗ ಮೈಗ್ರೇನ್ ಹೆಡೇಕ್ ಬರೋದು. ಸೊ ಆ ಹುಡುಗಿಗೆ ನಾನೇನು ಹೇಳಿದೆ, ಯಾರ್ಯಾರ ಮೇಲೆ ನಿಮಗೆ ನೆಗೆಟಿವ್ ಎಮೋಷನ್ಸ್ ಇದೆ, ಕುತ್ಕೊಂಡು ಮೆಡಿಟೇಷನ್ ಮಾಡಿ, ಅವರನ್ನು, ಯಾವ ವ್ಯಕ್ತಿಗಳ ಮೇಲೆ ನಿಮಗೆ ಆ ಥರ ನೆಗೆಟಿವ್ ಎಮೋಷನ್ಸ್ ಇದೆಯೋ, ದಿನ ಒಬ್ರೊಬ್ಬರನ್ನೇ ನೆನೆಸ್ಕೊಳ್ಳಿ, ಅವರ ಮುಖವನ್ನು ನೆನೆಸ್ಕೊಳ್ಳಿ. ನಿಮ್ಮಲ್ಲಿ ಯಾವ ನೆಗೆಟಿವ್ ಎಮೋಷನ್ಸ್ ಇದೆ ಅವ್ರ ಮೇಲೆ, ಅದನ್ನೆಲ್ಲ ರಿಲೀಸ್ ಮಾಡಿಬಿಟ್ಟು ಅವ್ರನ್ನ ಕ್ಷಮಿಸ್ತಾ ಇದ್ದೀರಾ ಅಂತ ಹೇಳಿ, ಅವರನ್ನು ಕ್ಷಮಿಸ್ಬಿಟ್ಟು ನಿಮ್ಮ ಆಲೋಚನೆಗಳಿಂದ ಅವರನ್ನು ಬಿಡುಗಡೆ ಮಾಡಿಬಿಡಿ ಅಂತ ಹೇಳಿದೆ.
ನಾನು ಹೇಳ್ದಾಗೇನೆ ಪಾಪ ಹುಡುಗಿನೂ ಕರೆಕ್ಟಾಗಿ ಹಾಗೆ ಫಾಲೋ ಮಾಡಿದ್ಲು. ದಿನ ಮೆಡಿಟೇಷನ್ ಮಾಡಿ ಯಾರ್ಯಾರ ಮೇಲೆ ಅವಳಿಗೆ ಈ ಥರ ನೆಗೆಟಿವ್ ಇಮೋಷನ್ಸ್ ಇತ್ತೋ ಅವರನ್ನು ಕ್ಷಮಿಸಿ ಆ ಥಾಟ್ಸಿಂದ ಅವರನ್ನು ರಿಲೀಸ್ ಮಾಡಿಬಿಟ್ಟು ಆರಾಮಾಗಿದ್ಲು. ಆಮೇಲೆ ಏನು ಮಾಡಬೇಕು ಅಂತ ಕೇಳಿದ್ಲು. ಆಮೇಲೆ ಹೇಳಿದೆ, ಇವಾಗ ಎಲ್ಲಿ ಬರ್ತಾ ಇದೆ ಮೈಗ್ರೇನ್ ಹೆಡೇಕ್? ತಲೆಯಲ್ಲಿ. ಸೊ ಮೈ ಡಿಯರ್ ಬಾಡಿ, ದೇಹದಲ್ಲೇ ಅಲ್ವಾ ಇಮೋಷನ್ಸ್ ಇರುತ್ತೆ. ಮೈ ಡಿಯರ್ ಬಾಡಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಬ್ಲೆಸ್ ಯು ಅಂತ ದಿನ ಕೂತ್ಕೊಂಡು ಚಾಂಟ್ ಮಾಡ್ಕೊಳಕ್ಕೆ ಹೇಳಿದೆ. ಆ ಹುಡುಗಿ 1 ಅವರ್ ಕೂತ್ಕೊಂಡು ಚಾಂಟ್ ಮಾಡಿದೆ. 1-2 ತಿಂಗಳಿಗೆ ಕಂಪ್ಲೀಟಾಗಿ ವಾಸಿ ಆಯಿತು. ಬಟ್ ಇನ್ನೊಂದು ಲೇಡಿ 14 ವರ್ಷಗಳಿಂದ ಮೈಗ್ರೇನ್ ಹೆಡೇಕ್ ಇದೆ. ಅವ್ರು ಬಂದರು, ಇಲ್ಲಿನವರೇ, ಬೆಂಗಳೂರವರೇ. ಅವ್ರು ಬಂದರು ಹೀಲ್ ಮಾಡಿಸ್ಕೋಬೇಕು ಅಂತ. ಯಾಕೆ, ಏನು ಪ್ರಾಬ್ಲಮ್ ಅಂತ ಹೇಳಿದೆ. ಈಗ ಇದೆ ಸೇಮ್ ಮೈಗ್ರೇನ್ ಹೆಡೇಕ್ ಅಂತ ಹೇಳಿದರು. ಎಷ್ಟು ವರ್ಷಗಳಿಂದ ಅಂತ ಕೇಳಿದಾಗ 16 ವರ್ಷಗಳಿಂದ ಅಂತಂದರು. ಫೈನ್, ಅವ್ರಿಗೂ ಅದನ್ನೇ ಹೇಳಿದೆ, ಹೀಗೆ ಮಾಡ್ಕೊಂಡು ಬನ್ನಿ ಅಂತ. ಹಾಗೆ ಮಾಡ್ಕೊಂಡು ಬಂದರು. ಆದರೂ ಅವ್ರಿಗೆ ಕಡಿಮೆ ಆಗಲಿಲ್ಲ. ಯಾಕೆಂದರೆ ಆ ಹುಡುಗಿಗಿದ್ದಿದ್ದು ಇತ್ತೀಚೆಗೆ ಬಂದಿರುವಂಥ ಪ್ರಾಬ್ಲಮ್, ರೀಸೆಂಟ್ ಪಾಸ್ಟಲ್ಲಿ ಹಾಕ್ಕೊಂಡಿರುವಂಥದ್ದು. ಹಾಗಾಗಿ ಈ ಥರ ಒಪ್ಪನೊಪ್ಪನ ಚಾಂಟ್ ಮಾಡಿದ ತಕ್ಷಣ ಹೋಯಿತು. ಅದೇ ಇನ್ನೊಬ್ಬರಿಗೆ 16 ವರ್ಷಗಳಿಂದ ಅವ್ರು ಹಾಕಿಟ್ಕೊಂಡಿರೋದು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೇ ಇದೆ. ಅದನ್ನು ಒಪ್ಪನೊಪ್ಪನ ಹೇಳ್ಕೊಂಬಿಟ್ರೆ ಹೋಗುತ್ತಾ? ಹೋಗಲಿಲ್ಲ. ಆಮೇಲೆ ಹೀಲಿಂಗ್ ಕ್ಲಾಸ್ಗೆ ಅಂತ ಬಂದರು. ಈಗ ಹೀಲಿಂಗ್ ಮಾಡಿಸ್ಕೋತಾ ಇದ್ದಾರೆ. ಈಗ ಒಂದೇ ವಾರದಲ್ಲೇ ಚೆನ್ನಾಗಿದ್ದಾರೆ. ತಲೆನೋವೇ ಇಲ್ಲ, ಫುಲ್ ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ಯಾರ ಮೇಲೂ ಯಾವ ಎಮೋಷನ್ಸ್ ಇಲ್ಲ ಅವ್ರಿಗೆ. ಸೊ ಈ ರೀತಿ ಇರುತ್ತೆ ಪೇನ್ಸ್. ಸೊ ನಿಮಗೆ ಎಲ್ಲಾದರೂ ನಿಮ್ಮ ದೇಹದಲ್ಲಿ ನೋವಿದೆ ಅಂತ ಅಂದರೆ ಅದಕ್ಕೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಆದರೂ ನಿಮಗೆ ಪೇಯ್ನ್ಸ್ ಇದೆ ಅಂತ ಅಂದಾಗ ನಿಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಪೇಯ್ನ್ ಇದೆ ಆ ಭಾಗನ ನೀವು ನೆನೆಸ್ಕೊಂಡು ಪ್ರೀತಿಯಿಂದ ನಿಮ್ಮ ದೇಹಕ್ಕೆ ಎಲ್ಲಿ ಪೇಯ್ನ್ ಇದೆ ಅಲ್ಲಿ ಮಲಗಿರೋ 8 ಈ ಥರ ಬೆರಲ್ ಮೇಲೆ ಈ ಥರ ಬರೀತಾ, ಇವಾಗ ಶೋಲ್ಡರ್ ಪೇಯ್ನ್ ಇದೆ ಅಂದ್ಕೊಳ್ಳೋಣ, ಇಲ್ಲಿ ಈ ಥರ 8 ಅಂತ ಮಲಗಿರೋ 8 ಈ ಥರ ಬರೀತಾ ಒಪ್ಪನೊಪ್ಪನೋ ಹೇಳ್ಕೊಳ್ಳೋದು. ಐ ಆಮ್ ಸಾರಿ ಮೈ ಡಿಯರ್ ಬಾಡಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಬ್ಲೆಸ್ ಯು ಅಂತ. ಆಗೇನಾಗುತ್ತೆ, ಡೈಲಿ ಈ ಥರ ಹೇಳ್ಕೊಳ್ತಾ ಸ್ವಲ್ಪ ಎಮೋಷನ್ಸ್ ರಿಲೀಸ್ ಆಗುತ್ತೆ. ಬಟ್ ಕೆಲವೊಮ್ಮೆ ಈ ಥರ ಹೇಳ್ಕೊಂಡು ರಿಲೀಸ್ ಆಗಿಲ್ಲ ಅಂದಾಗ 1 ತಿಂಗಳು ಹೀಲಿಂಗ್ ಮಾಡಿಸ್ಕೋಬೇಕಾಗತ್ತೆ. ಈಗ ಎಷ್ಟೊಂದು ಜನ ಬಂದು ಹೀಲಿಂಗ್ ಮಾಡಿಸ್ಕೋತಾ ಇದ್ದಾರೆ. ಅವರಲ್ಲಿ ಆಗ್ತಾ ಇರೋ ಪರಿವರ್ತನೆ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಲೈಫನ್ನು ಹೇಗೆ ಧೈರ್ಯವಾಗಿ ಲೀಡ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಆತ್ಮವಿಶ್ವಾಸ ಬರ್ತಾ ಇದೆ ಅವರಲ್ಲಿ. ಈ ಥರ. ಸೊ ಈ ಥರ ಹೆಲ್ತ್ ಬಗ್ಗೆ ಮಾತಾಡಬೇಕು ಅಂದರೆ ಇನ್ನೂ ಎಷ್ಟೊಂದಿದೆ ಹೇಳೋಕ್ಕೆ. ಒಂದೇ ವಿಡಿಯೋಲಿ ಹೇಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದು ಫಸ್ಟ್ ವಿಡಿಯೋ ಅಂತ ಅಂದ್ಕೊಳ್ಳೋಣ ಹೆಲ್ತ್ ಬಗ್ಗೆ. ಇನ್ನೂ ಸಾಕಷ್ಟು ವಿಷಯಗಳನ್ನು ಹಂಚ್ಕೋತೀನಿ. ಈಗ ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಪೇಯ್ನ್ಸ್ ಇತ್ತು, ಹೀಲಿಂಗ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಬನ್ನಿ, ಹೀಲಿಂಗ್ ಮಾಡ್ಕೋಬೋದು. ಇಂಡಿವಿಜುವಲ್ ಹೀಲಿಂಗ್, ಗ್ರೂಪ್ ಹೀಲಿಂಗ್ ಅಂತೆಲ್ಲ ಇರುತ್ತೆ. ಅಥವಾ ನೀವೇ ಇನ್ನೊಬ್ಬರಿಗೆ ಹೀಲ್ ಮಾಡಬೇಕು ಅಂತ ಅಂದ್ಕೊಂಡ್ರು, ಅಂದರೆ ಈ ಕೋರ್ಸನ್ನು ಕಲಿಬೇಕು ಅಂತ ಅಂದ್ಕೊಂಡ್ರು ಧಾರಾಳವಾಗಿ ಕಲಿಬೋದು. ಮಾರ್ಚ್ 8 ಮತ್ತು 9ನೇ ತಾರೀಕಿಗೆ ಒಬ್ಬನೊಬ್ಬನ ಕೋರ್ಸ್ದು ಕ್ಲಾಸಸ್ ನಡೆಯುತ್ತೆ. ಸೊ ಅಷ್ಟರೊಳಗೆ ಬಂದು ಎನ್ರೋಲ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ ನೀವು ಕಲ್ತ್ಕೊಳ್ಳಿ. ಎಷ್ಟೋ ಸಾವಿರಾರು ಜನಕ್ಕೆ ಅವರ ಪ್ರಾಬ್ಲಮ್ಸಿಂದ ಅವ್ರನ್ನ ವಿಮುಕ್ತರನ್ನಾಗಿ ಮಾಡಿ ಅವರ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡಿ ಆ ಪುಣ್ಯದ ಕಾರ್ಯವನ್ನು ನೀವು ಮಾಡಿ. ಯಾಕೆಂದರೆ ಈ ಒಬ್ಬರ ಜೀವನನ ಸರಿ ಮಾಡೋ ಕೆಲಸ ಇದೆಯಲ್ಲ, ತುಂಬ ಅದ್ಭುತವಾದಂಥ ಒಂದು ಕೆಲಸ ಇದು. ಇದು ಎಲ್ಲರಿಗೂ ಸಿಗೋ ಭಾಗ್ಯ ಅಲ್ಲ. ನಾವು ಎಷ್ಟೋ ಪುಣ್ಯ ಮಾಡಿದರೆ ಮಾತ್ರ ಈ ಭಾಗ್ಯ ಸಿಗುತ್ತೆ. ಎಷ್ಟೊಂದು ಜನ ಹೀಲಿಂಗ್ ಕಲಿಬೇಕು ಅಂತ ತುಂಬ ಆಸಕ್ತಿ ಇರುತ್ತೆ, ಕಲಿಯೋಕ್ಕಾಗ್ತಾ ಇರಲ್ಲ. ಆದರೆ ನಿಮಗೆ ಅವಕಾಶ ಇದೆ ಅಂತ ಅಂದರೆ ಮಾತ್ರ ಕಲ್ತ್ಕೊಂಬಿಡಿ. ಯಾಕೆಂದರೆ ಇದು ಅಷ್ಟು ಪವಿತ್ರವಾಗಿರುವಂಥ ಹೀಲಿಂಗ್. ಇದು ಎಷ್ಟು ಚೆನ್ನಾಗಿ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಗೊತ್ತಾ ಜನರಲ್ಲಿ. ಸೊ ಹಾಗಾಗಿ ನೀವೆಲ್ಲರೂ ಈ ರೀತಿ ಒಪ್ಪನೊಪ್ಪನ ಹೇಳಿಕೊಂಡು ನಿಮ್ಮ ಆರೋಗ್ಯನ ಕಾಪಾಡಿಕೊಂಡು ನಿಮ್ಮಲ್ಲಿರೋ ಎಲ್ಲ ನೆಗೆಟಿವ್ ಇಮೋಷನ್ಸನ್ನು ರಿಲೀಸ್ ಮಾಡಿ ನೀವೆಲ್ಲರೂ ಆರೋಗ್ಯವಾಗಿ ಆನಂದವಾಗಿ ಸಕಲ ಸೌಭಾಗ್ಯಗಳನ್ನು ಪಡ್ಕೊಂಡು ಖುಷಿಯಾಗಿರಬೇಕು ಅಂತ ನಾನು ಯೂನಿವರ್ಸಲ್ಲಿ ಕೇಳ್ಕೊತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.